ಸ್ನೇಹಿತರೆ, ವೆಲ್ಕಮ್ ಟು ಎಸ್ಟಿ ಫ್ಯಾಕ್ಟ್ಸ್ ಇನ್ ಕನ್ನಡ. ಇಂಡಿಯನ್ ಆರ್ಮಿ ಅಫ್ಘಾನಿಸ್ತಾನಕ್ಕೆ ಹೋದ್ರೆ ತಾಲಿಬಾನ್ಗಳ ಕತೆ ಏನಾಗುತ್ತೆ? ನಾಯಕರು ಹುಡ್ತಾರೆ, ಅವ್ರನ್ನ ಯಾರು ತಯಾರಿ ಮಾಡೋದಕ್ಕೆ ಆಗಲ್ಲ. ಪ್ರಸ್ತುತ ಅಫ್ಘಾನಿಸ್ತಾನ ಪರಿಸ್ಥಿತಿಗೆ ಅದೇ ಕಾರಣ. ಒಂದ್ ಕಾಲದಲ್ಲಿ ಸೋವಿಯತ್ ಯೂನಿಯನ್ ಅಫ್ಘಾನಿಸ್ತಾನ್ಗೆ ಒಂದೊಳ್ಳೆ ನಾಯಕತ್ವದ ವ್ಯಕ್ತಿಯನ್ನ ತರಬೇಕೆಂದು ಟ್ರೈ ಮಾಡಿರುತ್ತೆ, ಆದ್ರೆ ಅದು ವಿಫಲವಾಗಿರುತ್ತೆ. ಹಾಗೆ ಈಗಲೂ ಕೂಡ ಅಮೆರಿಕ ಟ್ರೈ ಮಾಡಿದೆ, ಅದು ವಿಫಲವಾಗಿದೆ. ಒಂದೊಳ್ಳೆ ಲೀಡರ್ ಇಲ್ದಲೆ ಅಫ್ಘಾನಿಸ್ತಾನ್ 40 ವರ್ಷದಿಂದ ಯುದ್ಧ ಭೂಮಿಯಾಗೆ ಉಳಿದಿದೆ. ಆ ಕಷ್ಟದ ಪರಿಸ್ಥಿತಿಯಲ್ಲಿ ಅಫ್ಘಾನಿಸ್ತಾನ್ಗೆ ಇಂಡಿಯನ್ ಆರ್ಮಿನ ಕಳಿಸಿದ್ರೆ ಏನಾಗುತ್ತೆ ಗೊತ್ತಾ? ಇಂಡಿಯನ್ ಆರ್ಮಿನ ಕಳಿಸ್ಬೇಕಂದ್ರೆ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ಮತ್ತೆ ಆಯುಧಗಳನ್ನ ಅಫ್ಘಾನಿಸ್ತಾನ್ಗೆ ಕಳಿಸ್ಬೇಕು. ಇಂಡಿಯಾ ಅದನ್ನ ಹೇಗ್ ಮಾಡುತ್ತೆ ಅಂದ್ರೆ, ಅಫ್ಘಾನಿಸ್ತಾನ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ, ಅಂದ್ರೆ ಸಮುದ್ರ ಇರಲ್ಲ, ಸುತ್ತಲೂ ಭೂಮಿಯೇ ಇರುತ್ತೆ. ಅದಕ್ಕೆ ನಾವು ಇಂಡಿಯನ್ ನೇವಿನ ಉಪಯೋಗಿಸಕ್ಕಾಗಲ್ಲ. ಭೂಮಿಯ ಮಾರ್ಗದಲ್ಲಿ ಹೋಗ್ಬೇಕು ಅಂದ್ರೆ ಮಧ್ಯದಲ್ಲಿ ಪಾಕಿಸ್ತಾನ್ ಇದೆ. ಪಾಕಿಸ್ತಾನ್ ಖಚಿತವಾಗಿ ಇಂಡಿಯಾನ ಹೋಗೋದಕ್ಕೆ ಬಿಡಲ್ಲ. ಇಂಡಿಯನ್ ಏರ್ ಫೋರ್ಸ್ ನ ಉಪಯೋಗಿಸ್ಬೇಕಂದ್ರೆ ಪಾಕಿಸ್ತಾನ್ ಮೇಲೆನೆ ಹೋಗ್ಬೇಕು, ಆದ್ರೆ ಇದಕ್ಕೆ ಪಾಕಿಸ್ತಾನ್ ಒಪ್ಪೋದಿಲ್ಲ. ಅಂದ್ರೂ ನಾವು ಅಫ್ಘಾನಿಸ್ತಾನ್ಗೆ ಹೋಗ್ಬೇಕು ಅಂದ್ರೆ ಇನ್ನೊಂದು ಮಾರ್ಗ ಇದೆ, ಅದೇ ಇರಾನ್. ಇಂಡಿಯನ್ ಏರ್ ಫೋರ್ಸ್ ಇರಾನ್ ಮೇಲಿಂದ ಹೋಗ್ಬೇಕಾಗುತ್ತೆ. ಇರಾನ್ ನಮ್ಗೆ ಸಪೋರ್ಟ್ ಮಾಡೋ ದೇಶ ಆದ್ರಿಂದ ನಮ್ಗೆ ಪರ್ಮಿಷನ್ ಕೊಡುತ್ತೆ. ತಜಕಿಸ್ತಾನ್ ಅಲ್ಲಿ ಇಂಡಿಯನ್ ಆರ್ಮಿಯ ಏರ್ ಬೇಸ್ ಇದೆ, ಅದನ್ನ ಉಪಯೋಗಿಸ್ಕೊಂಡು ಭಾರತದ ಸೈನಿಕರನ್ನ ಮತ್ತೆ ಆಯುಧಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಬಹುದು. ಇಂಡಿಯನ್ ಆರ್ಮಿ ತಾಲಿಬಾನ್ಗಳ ಜೊತೆ ಹೋರಾಡ್ಬೋದು, ಆದ್ರೆ ಅಫ್ಘಾನಿಸ್ತಾನ್ಗೆ ಇಂಡಿಯನ್ ಆರ್ಮಿನ ಏನಕ್ಕೆ ಕಳಿಸ್ಬೇಕು ಗೊತ್ತಾ? ಅದಕ್ಕೆ 2 ಕಾರಣ ಇದೆ. ಮೊದಲನೇದು, ಅಫ್ಘಾನಿಸ್ತಾನಲ್ಲಿ ಇಂಡಿಯಾಗೆ ವ್ಯತಿರೇಕವಾಗಿ ಉಗ್ರವಾದಿಗಳಿರಬಾರ್ದು. ಒಂದ್ ಕಾಲದಲ್ಲಿ ಆಲ್-ಖೈದಾ ಎಂಬ ಉಗ್ರವಾದಿ ಸಂಸ್ಥೆ ಅಫ್ಘಾನಿಸ್ತಾನಲ್ಲಿಯೇ ಬೆಳೆದಿದ್ದು. ಆ ಸಂಸ್ಥೆ ನಾಯಕ ಉಸಾಮಾ ಬಿನ್ ಲಾಡೆನ್. ಈ ಸಂಸ್ಥೆ ಅಮೆರಿಕದ ವ್ಯತಿರೇಕವಾಗಿ ತುಂಬಾ ದಾಳಿಯನ್ನ ಮಾಡಿದ್ದಾರೆ. 2001ರಲ್ಲಿ 3000 ಮಂದಿ ಅಮೆರಿಕದಲ್ಲಿ ಮರಣಕ್ಕೆ ಕಾರಣವಾಗಿರ್ತಾರೆ. ಆ ಟೈಮಲ್ಲಿ ಅಫ್ಘಾನಿಸ್ತಾನ ತಾಲಿಬಾನ್ಗಳು ಪರಿಪಾಲನೆ ಮಾಡ್ತಾ ಇದ್ರು. ಉಸಾಮಾ ಬಿನ್ ಲಾಡೆನ್ ಬಿಟ್ಕೊಡ್ತೀರಾ ಎಂದು ಅಮೆರಿಕ ಕೇಳಿದಾಗ ತಾಲಿಬಾನ್ಗಳು ಒಪ್ಪೋದಿಲ್ಲ. ಏನು ಒಪ್ಕೊಂಡಿಲ್ಲ ಅಂದ್ರೆ, ಅಫ್ಘಾನಿಸ್ತಾನ ತಾಲಿಬಾನ್ಗಳು ಆಕ್ರಮಿಸಿಕೊಳ್ಳಕ್ಕೆ ಉಸಾಮಾ ಬಿನ್ ಲಾಡೆನ್ ಸಹಾಯ ಮಾಡಿರ್ತಾರೆ. ಆತರ ಸಹಾಯ ಮಾಡಿದವ್ರನ್ನ ತಾಲಿಬಾನ್ಗಳಕ್ಕೆ ಬಿಟ್ಕೊಡ್ತಾರೆ. ಅವಾಗ ಅಮೆರಿಕ ಒಂದು ವಿಷಯ ಆಲೋಚನೆ ಮಾಡುತ್ತೆ, ಒಂದ್ ವೇಳೆ ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ನ ಪರಿಪಾಲನೆ ಇಲ್ದಲೆ ಸಾಧಾರಣ ಪ್ರಭುತ್ವ ಪರಿಪಾಲನೆ ಇದ್ರೆ ಅವಾಗ ಅಮೆರಿಕ ಹೇಳಿದನ್ನ ಕೇಳಿ ಉಸಾಮಾ ಬಿನ್ ಲಾಡೆನ್ ಬಿಟ್ಕೊಡ್ಬೋದಾಯ್ತು. ಅಫ್ಘಾನಿಸ್ತಾನಲ್ಲಿ ಸಾಧಾರಣ ಪ್ರಭುತ್ವ ಇದ್ದಿದ್ರೆ ಆಲ್-ಖೈದಾ ಎಂಬ ಉಗ್ರವಾದಿಗಳಿಗೆ ಅಲ್ಲಿ ಆಶ್ರಯನೂ ಸಿಗ್ತಿರ್ಲಿಲ್ಲ. ತಾಲಿಬಾನ್ಗಳ ಪರಿಪಾಲನೆ ಇರೋದ್ರಿಂದನೇ ಉಗ್ರವಾದಿಗಳನ್ನ ಅಫ್ಘಾನಿಸ್ತಾನ ಒಂದು ಸೇಫ್ ಶೆಲ್ಟರ್ ಆಗಿ ಉಪಯೋಗಿಸ್ಕೊಂತ ಇದ್ದಾರೆ. ಅದಕ್ಕೆ ಅಮೆರಿಕ ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ನ ಪರಿಪಾಲನೆಯನ್ನ ತೆಗೆದಾಕಿ ಸಾಧಾರಣ ಪ್ರಭುತ್ವ ನೇಮಿಸಿದೆ. ಇಂಡಿಯಾಗೆ ವ್ಯತಿರೇಕವಾಗಿ ಕಾಶ್ಮೀರಲ್ಲಿ ಸ್ವಲ್ಪ ಉಗ್ರವಾದಿ ಸಂಸ್ಥೆಗಳು ಹೋರಾಡ್ತಾ ಇದಾವೆ. ಆ ಸಂಸ್ಥೆಗಳು ಪಾಕಿಸ್ತಾನಲ್ಲಿ ಆಶ್ರಯ ತಗೊಂತಾ ಇದಾವೆ. ಈಗ ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ಗಳ ಪರಿಪಾಲನೆ ಇರೋದ್ರಿಂದ ಆ ಉಗ್ರವಾದಿಗಳು ತಮ್ಮ ನೆಟ್ವರ್ಕ್ ಅನ್ನ ಬೆಳೆಸ್ತವೆ, ಜಾಸ್ತಿ ಜನನ ರೆಕ್ರೂಟ್ ಮಾಡ್ಕೊಂಡು ಇಂಡಿಯಾಗೆ ಕಳುಹಿಸ್ತಾರೆ. ಆಲ್ರೆಡಿ ತಾಲಿಬಾನ್ ವಿಷಯದಲ್ಲಿ ಇಂಡಿಯಾಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಅದೇನಂದ್ರೆ 1999ರಲ್ಲಿ ನೇಪಾಳನಿಂದ ಡೆಲ್ಲಿಗೆ ಬರುತ್ತಿದ್ದ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ ನ ಉಗ್ರವಾದಿಗಳು ಹೈಜಾಕ್ ಮಾಡಿ ಅಫ್ಘಾನಿಸ್ತಾನ ಕಂದಾರ್ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಮಾಡಿಸಿದ್ರು. ಇಂಡಿಯನ್ ಆರ್ಮಿ ತಾಲಿಬಾನ್ ಉಗ್ರಗಳನ್ನ ಬಂಧಿಸಿರ್ತಾರೆ. ಅವರನ್ನ ಬಿಡಿ, ಫ್ಲೈಟ್ ನಲ್ಲಿರುವ ಪ್ಯಾಸೆಂಜರ್ಸ್ ಅನ್ನ ಬಿಟ್ಕೊಡ್ತೀವಿ ಎಂದು ಉಗ್ರವಾದಿಗಳು ಡಿಮ್ಯಾಂಡ್ ಮಾಡಿರ್ತಾರೆ. ಆಗ ಇಂಡಿಯನ್ ಮಿಲಿಟರಿ ಡಿಮ್ಯಾಂಡ್ಗೆಲ್ಲ ಒಪ್ಪಿಲ್ಲ, ಒಂದು ಆಪರೇಷನ್ ಮಾಡಬೇಕೆಂದು ನಿರ್ಧರಿಸುತ್ತೆ. ಆದ್ರೆ ಇಂಡಿಯನ್ ಆರ್ಮಿ ಅಫ್ಘಾನಿಸ್ತಾನ್ಗೆ ಎಂಟರ್ ಆಗೋಕೆ ತಾಲಿಬಾನ್ಗಳ ಪರ್ಮಿಷನ್ ಕೊಟ್ಟಿಲ್ಲ. ಇಂಡಿಯನ್ ಆರ್ಮಿ 3 ತಾಲಿಬಾನ್ಗಳನ್ನ ಬಿಟ್ಕೊಡ್ತಾರೆ. ಆಗ ಉಗ್ರವಾದಿಗಳು ಪ್ಯಾಸೆಂಜರ್ಸ್ ಅನ್ನ ಬಿಡ್ತಾರೆ. ಇತರ ಸಂಘಟನೆಗಳು ಫ್ಯೂಚರ್ ಅಲ್ಲಿ ನಡೆಯಬಹುದು. ಅದಕ್ಕೆ ಈಗ ತಾಲಿಬಾನ್ಗಳ ಮೇಲೆ ಆಕ್ಷನ್ ತಗೊಳ್ಳೋಕೆ ಇದೊಂದು ಕಾರಣವಾಗಿರುತ್ತೆ. 2ನೇ ಕಾರಣವೇನೆಂದ್ರೆ, ತಾಲಿಬಾನ್ಗಳಿಂದ ನಮ್ಮನ್ನ ರಕ್ಷಿಸಿ ಎಂದು ಅಫ್ಘಾನಿಸ್ತಾನ್ ಪ್ರಜೆಗಳು ಭಾರತವನ್ನ ಸಹಾಯ ಕೇಳ್ತಿದ್ದಾರೆ. ಈ 20 ವರ್ಷದಲ್ಲಿ ಅಫ್ಘಾನಿಸ್ತಾನ್ಗೆ ಇಂಡಿಯಾ ತುಂಬಾನೇ ಸಹಾಯ ಮಾಡಿದೆ. ಅಫ್ಘಾನಿಸ್ತಾನ್ ಜನರ ಮನಸ್ಸಲ್ಲಿ ಇಂಡಿಯಾ ಒಳ್ಳೆ ಹೆಸರನ್ನ ತಂದಿದೆ. ಅಫ್ಘಾನಿಸ್ತಾನ್ ನಲ್ಲಿ 34 ಪ್ರಾವಿನ್ಸಸ್ ಇದ್ರೆ ಪ್ರತಿಯೊಂದು ಪ್ರಾವಿನ್ಸಸ್ ನಲ್ಲಿ ಇಂಡಿಯಾ ಕನ್ಸ್ಟ್ರಕ್ಟ್ ಮಾಡಿರೋ ಪ್ರಾಜೆಕ್ಟ್ ಇದ್ದೇ ಇರುತ್ತೆ. ನಮ್ ದೇಶದಲ್ಲಿ ಸ್ಟೇಟ್ಸ್ ಅಂತಾರೆ, ಅಫ್ಘಾನಿಸ್ತಾನ್ ನಲ್ಲಿ ಪ್ರಾವಿನ್ಸಸ್ ಅಂತ ಅಂತಾರೆ. 2016ರಲ್ಲಿ ಇಂಡಿಯಾ 1500 ಕೋಟಿ ಖರ್ಚಿಕ್ಕಿ ಅಫ್ಘಾನಿಸ್ತಾನಲ್ಲಿ ಸಲ್ಮಾ ಡ್ಯಾಮ್ ನ ಕಟ್ಟಿಸಿದೆ. ಅದಕ್ಕೆ ಕೃತಜ್ಞತವಾಗಿ ಅಫ್ಘಾನಿಸ್ತಾನ್ ಸಲ್ಮಾ ಡ್ಯಾಮ್ ನ ಅಫ್ಘಾನ್ ಇಂಡಿಯಾ ಫ್ರೆಂಡ್ಶಿಪ್ ಡ್ಯಾಮ್ ಎಂದು ಹೆಸರು ಬದಲಾಯಿಸಿದೆ. ಈ ಡ್ಯಾಮ್ ನಿಂದ ಅಫ್ಘಾನಿಸ್ತಾನ್ಗೆ 1,00,000 ಎಕರೆ ಭೂಮಿ ಉಳಿದಿದೆ. 2009ರಲ್ಲಿ ಇಂಡಿಯಾಗೆ ಸಂಬಂಧಪಟ್ಟ ಬಾರ್ಡರ್ ಆಫ್ ಆರ್ಗನೈಸೇಷನ್ ಅಫ್ಘಾನಿಸ್ತಾನಲ್ಲಿ 2018 ಕಿಲೋಮೀಟರ್ಸ್ ಹೈವೇ ಕನ್ಸ್ಟ್ರಕ್ಟ್ ಮಾಡಿದೆ. ಈ ಹೈವೇ ಇರುವ ಪ್ರಾಂತ್ಯದಲ್ಲಿ ಉಗ್ರವಾದಿ ದಾಳಿಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಹೈವೇ ಕನ್ಸ್ಟ್ರಕ್ಷನ್ ಸೇಫ್ ಆಗಿ ನಡಿಬೇಕೆಂದು
300 ಜನ ಇಂಜಿನಿಯರ್ಸ್ ನ ಮತ್ತೆ 70 ಜನ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ನ ಡಿಪ್ಲಾಯ್ ಮಾಡಿ ಹೈವೇ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಆದ್ರೂ ಹೈವೇ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಉಗ್ರವಾದಿ ದಾಳಿಗಳಲ್ಲಿ 2 ಇಂಡಿಯನ್ ಇಂಜಿನಿಯರ್ಸ್ ಮತ್ತೆ 4 ಸೋಲ್ಜರ್ಸ್ ಮರಣ ಹೊಂತಾರೆ. ಈ ಪ್ರಾಜೆಕ್ಟ್ಸ್ ಅಲ್ಲದೆ ಇನ್ನು ಅಫ್ಘಾನಿಸ್ತಾನ್ಗೆ ಪಾರ್ಲಿಮೆಂಟ್ ಬಿಲ್ಡಿಂಗ್, ಪವರ್ ಟ್ರಾನ್ಸ್ಮಿಷನ್ ಲೈನ್ಸ್, ಸ್ಕೂಲ್ಸ್ ನ, ಹಾಸ್ಪಿಟಲ್ಸ್ ನ ಕನ್ಸ್ಟ್ರಕ್ಟ್ ಮಾಡಿದೆ. ಹಾಗೂ 3 ಏರ್ ಇಂಡಿಯಾ ಫ್ಲೈಟ್, ಸ್ಕೂಲ್ ಬಸ್ಸಸ್, ಆಂಬ್ಯುಲೆನ್ಸಸ್ ನ ಹಾಗೂ ಹಲವಾರು ವೆಹಿಕಲ್ಸ್ ನ ಡೊನೇಟ್ ಮಾಡಿದೆ. ಇದಲ್ದಲೆ 2085 ಮಿಲಿಟರಿ ವೆಹಿಕಲ್ಸ್, 4 Mi-24 ಅಟ್ಯಾಕ್ ಹೆಲಿಕಾಪ್ಟರ್ಸ್ ನ, 3 ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ಸ್ ನ ಇಂಡಿಯಾ ಡೊನೇಟ್ ಮಾಡಿದೆ. ಹೀಗೆ ಹಲವಾರು ವಿಧಗಳಲ್ಲಿ ಇಂಡಿಯಾ ಅಫ್ಘಾನಿಸ್ತಾನ್ಗೆ ಸಹಾಯ ಮಾಡಿದೆ. ಹಾಗೆ ಇವಾಗ್ಲೂ ಕೂಡ ಅಫ್ಘಾನಿಸ್ತಾನ್ ಪ್ರಜೆಗಳಿಗೆ ಇಂಡಿಯಾ ಸಹಾಯ ಮಾಡಬೇಕೆಂದು ಅಫ್ಘಾನಿಸ್ತಾನರು ಕೋರ್ಕೊಂತಿದ್ದಾರೆ. ಇವೆರಡು ಕಾರಣಕ್ಕೆ ಇಂಡಿಯಾ ಅಫ್ಘಾನಿಸ್ತಾನ್ಗೆ ಹೋಗಿ ಹೋರಾಡಬಹುದು. ಆಲ್ರೆಡಿ ಇಂಡಿಯನ್ ಆರ್ಮಿಗೆ 2 ವಿಷಯಗಳಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಒಂದು, ಬಾಂಗ್ಲಾದೇಶ್ ಪ್ರಜೆಗಳಿಗೆ ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ತಂದಿದ್ದು. ಇನ್ನೊಂದು, ಕಾಶ್ಮೀರಲ್ಲಿರೋ ಉಗ್ರವಾದಿಗಳ ಜೊತೆ ಹೋರಾಡೋದು. ಬಾಂಗ್ಲಾದೇಶ್ಗೆ ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಆಗ ಇಂಡಿಯನ್ ಆರ್ಮಿ ಬಾಂಗ್ಲಾದೇಶ್ಗೆ ಆಯುಧಗಳನ್ನ ಮತ್ತೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಆಗ ಬಾಂಗ್ಲಾದೇಶ್ ಪ್ರಜೆಗಳು ಹೋರಾಡಿ ಸ್ವಾತಂತ್ರ್ಯವನ್ನ ಪಡೆದುಕೊಂತಾರೆ. ಕಾಶ್ಮೀರ್ನಲ್ಲಿರುವ ಉಗ್ರವಾದಿಗಳ ಜೊತೆ ಇಂಡಿಯನ್ ಆರ್ಮಿ ಎಷ್ಟೋ ವರ್ಷಗಳಿಂದ ಹೋರಾಡ್ತಾನೆ ಇದೆ. ಉಗ್ರವಾದಿಗಳು ಹೋರಾಡಕ್ಕೆ ಸ್ಟ್ರಾಟಜಿ ಮತ್ತು ಪ್ಲಾನಿಂಗ್ ನ ಉಪಯೋಗಿಸುವ ಅನುಭವ ಇಂಡಿಯನ್ ಆರ್ಮಿಗೆ ಇದೆ. ಈ ಅನುಭವಗಳಿಂದ ಅಫ್ಘಾನಿಸ್ತಾನ ತಾಲಿಬಾನ್ಗಳ ಜೊತೆ ಹೋರಾಡುವ ಶಕ್ತಿ ಇಂಡಿಯನ್ ಆರ್ಮಿಗೆ ಇದೆ. ತಾಲಿಬಾನ್ಗಳ ಜೊತೆ ಹೋರಾಡಕ್ಕೆ ಇಂಡಿಯನ್ ಆರ್ಮಿಗೆ 2 ಅವಕಾಶಗಳಿವೆ. ಒಂದು, ಅಲ್ಲಿರೋ ಅಫ್ಘಾನಿಸ್ತಾನ್ ಸೋಲ್ಜರ್ಸ್ ಮತ್ತು ಪ್ರಜೆಗಳಿಗೆ ಟ್ರೈನಿಂಗ್ ಮತ್ತು ಆಯುಧಗಳನ್ನ ಕೊಟ್ರೆ ಅಲ್ಲಿದ್ದ ಪ್ರಜೆಗಳು ತಾಲಿಬಾನ್ಗಳ ಜೊತೆ ಹೋರಾಡಬಹುದು. ನಮ್ಗೆ ಖರ್ಚು ಕೂಡ ಜಾಸ್ತಿ ಆಗಲ್ಲ. ಭಾರತದ ಸೈನಿಕರು ಸಾಯುವ ಅವಕಾಶನೂ ಇರಲ್ಲ. ಎರಡನೇದು, ಡೈರೆಕ್ಟ್ ಆಗಿ ತಾಲಿಬಾನ್ಗಳ ಜೊತೆ ಇಂಡಿಯನ್ ಆರ್ಮಿ ಹೋರಾಡಬಹುದು. ಇಂಡಿಯನ್ ಆರ್ಮಿಗೆ ಒಳ್ಳೆ ಏರ್ ಫೋರ್ಸ್ ಇದೆ. ಇಂಡಿಯನ್ ಏರ್ ಫೋರ್ಸ್ ಸಹಾಯದಿಂದ ಭಾರತದ ಸೈನಿಕರು ತಾಲಿಬಾನ್ಗಳ ಜೊತೆ ಹೋರಾಡಬಹುದು. ಆದರೆ ಈ ತರ ಮಾಡಿದ್ರೆ ಸಾವಿರಾರು ಕೋಟಿ ಖರ್ಚಾಗುತ್ತೆ. ಹಲವಾರು ಭಾರತದ ಸೈನಿಕರು ಸಾಯುವ ಅವಕಾಶ ಇರುತ್ತೆ. 2 ಅವಕಾಶಗಳಿಂದ ತಾಲಿಬಾನ್ಗಳ ಜೊತೆ ಹೋರಾಡಿ ಇಂಡಿಯನ್ ಆರ್ಮಿ ಗೆಲ್ಬಹುದಲ್ವಾ? ಆದರೆ 20 ವರ್ಷದಿಂದ ಇಂಡಿಯನ್ ಗೌರ್ಮೆಂಟ್ ಇಂಡಿಯನ್ ಆರ್ಮಿಯನ್ನ ಅಫ್ಘಾನಿಸ್ತಾನಿಗೆ ಕಳಿಸಲು ಒಪ್ಕೊಂಡಿಲ್ಲ. ಇಂಡಿಯನ್ ಗೌರ್ಮೆಂಟ್ ಮಿಲಿಟರಿಯ ಯಾವ ವಿಷಯದಲ್ಲೂ ಇನ್ವಾಲ್ವ್ ಆಗಿಲ್ಲ. ಹಾಗೂ ಅಫ್ಘಾನಿಸ್ತಾನಲ್ಲಿ ಇಂಡಿಯನ್ ಆರ್ಮಿನ ಕಳಿಸ್ಬೇಕಂದ್ರೆ ಲಕ್ಷ ಕೋಟಿ ಖರ್ಚಾಗುತ್ತೆ. ಅಷ್ಟು ದುಡ್ಡನ್ನ ಖರ್ಚಿಕ್ಕುವ ಸಿಚುಯೇಷನ್ ಅಲ್ಲಿ ಇಂಡಿಯಾನೂ ಇಲ್ಲ. ಉಪಯೋಗ ಇಲ್ಲದ ಸಿವಿಲ್ ವಾರ್ಸ್ ನಲ್ಲಿ ಇಂಡಿಯಾ ಇನ್ವಾಲ್ವ್ ಆದ್ರೆ ನಮ್ಗೆ ನಷ್ಟವಾಗುತ್ತೆ. ಅದರಲ್ಲೂ ಕೂಡ ಇಂಡಿಯಾಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. 1990ರಲ್ಲಿ ಶ್ರೀಲಂಕಾ ಸಿವಿಲ್ ವಾರ್ಸ್ ನಲ್ಲಿ ಇಂಡಿಯಾ ಇನ್ವಾಲ್ವ್ ಆಗಿ ನಮ್ಮ ಪ್ರಧಾನಮಂತ್ರಿಯಾದ ರಾಜೀವ್ ಗಾಂಧಿಯ ಹತ್ಯೆ ಆಗಿತ್ತು. ಇತರ ಕಾರಣಗಳಿಂದ ಇಂಡಿಯಾ ಅಫ್ಘಾನಿಸ್ತಾನ್ ವಿಷಯದಲ್ಲೂ ಇನ್ವಾಲ್ವ್ ಆಗಿಲ್ಲ. ತಾಲಿಬಾನ್ಗೆ ವ್ಯತಿರೇಕವಾಗಿ ಹೋರಾಡಕ್ಕೆ ಪಂಚೇರ್ವಾಲಿ ಎಂಬ ಪ್ರಾಂತ್ಯದಲ್ಲಿ ನಾರ್ಥನ್ ಅಲಿಯನ್ಸ್ ಎಂಬ ಗ್ರೂಪ್ ಇದೆ. ಅದರಲ್ಲಿ ಹಲವಾರು ನಾಯಕರು ತಾಲಿಬಾನ್ಗಳಿಗೆ ಸೋಲೋದಿಲ್ಲ ಎಂದು ತೊಡೆ ತಟ್ಟಿ ನಿಂತಿದ್ದಾರೆ. ಹಾಗೂ ಈಗಲೂ ಕೂಡ ತಾಲಿಬಾನ್ಗಳ ಜೊತೆ ಹೋರಾಡಿ ತಮ್ಮ ಪ್ರಾಂತ್ಯವನ್ನ ಗೆದ್ಕೊಂಡಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.